ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಯಶೂಸ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ವಯನಾಡು ಟ್ರಿಪ್ ಜರ್ನಿನ ಕಂಟಿನ್ಯೂ ಮಾಡೋಣ. ವಯನಾಡಿಗೆ ಹೋಗ್ತಾ ಇರುವಂತಹ ದಾರಿನಲ್ಲಿ ನಮಗೆ ಸಿಕ್ತು ಇರ್ಪು ಜಲಪಾತ. ಸೊ ಇರ್ಪು ಫಾಲ್ಸಿಗೆ ಹೋಗೋಣ ಅಂತ ಹೇಳಿ ನಾವಿಲ್ಲಿ ಬಂದಿದ್ದೀವಿ. ಇರ್ಪು ಫಾಲ್ಸಿಗೆ ಹೋಗಬೇಕು ಅಂತ ಹೇಳಿದರೆ ಬೆಳಗ್ಗೆ 8:30 ಸಂಜೆ 5 ಗಂಟೆ ತನಕ ನಿಮಗೆ ಹೋಗೋದಕ್ಕೆ ಅವಕಾಶ ಇದೆ. ಹಾಗೆಯೇ ಇದರ ಎಂಟ್ರಿ ಫೀಸ್ ಎಷ್ಟು ಅಂತ ಹೇಳಿದರೆ 75 ರುಪೀಸ್. ಸೊ ನಾವೆಲ್ಲ ಇವಾಗ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮನಿಗೆ ನಡೆಯೋದಕ್ಕೆ ಕಷ್ಟ ಆಗತ್ತೆ, ಹಾಗಾಗಿ ಅಲ್ಲೇ ಪಕ್ಕದಲ್ಲಿ ಇರ್ಪು ದೇವಸ್ಥಾನ ಇದೆ, ಅವರು ಅಲ್ಲಿಗೆ ಹೋಗ್ತಾರೆ. ವಿಚಿತ್ರ, ನಿಮಗೆ ಅನಿಸಿಕೆ ಹೇಳಿ. 225 ಸ್ಟೆಪ್ಸ್ ಇದೆ ಅಂತೆ, ಸಣ್ಣ ಸಣ್ಣ ಸ್ಟೆಪ್ಸ್ ಕೇಳಿದ್ದು ಚೆನ್ನಾಗಿದೆ ಅಂತ ಹೇಳಿದ್ರು. ನೋಡುವ, ಅಲ್ಲಿ ಫೋಟೋಸ್ ಎಲ್ಲ ತೆಗಿಯುವ. ಇವಾಗ ನಾವು ಹೋಗ್ತಿದ್ದೇವೆ, ಚಿಪ್ಸ್ ಎಲ್ಲ ಏನು ತಗೊಂಡು ಹೋಗ್ಲಿಕ್ಕಿಲ್ಲ, ಹಾಗಾಗಿ ನಾವು ಇಲ್ಲೇ ತಿನ್ಕೊಂಡು ಹೋಗ್ತಾ ಇದ್ದೇವೆ. 225 ಸ್ಟೆಪ್ಸ್ ಇದೆ ಅಂತೆ, ನೋಡುವ ಹೇಗಾಗತ್ತೆ ಅಂತ ಹೇಳಿ. ನಾವಿವಾಗ ಇರ್ಪು ವಾಟರ್ ಫಾಲ್ಸ್ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಸೆಕೆಂಡ್ ಡೆಸ್ಟಿನೇಷನ್ ನಾವು ಬಂದಿರುವಂಥದ್ದು. ಮೊದಲಿಗೆ ನಾವು ಟೀ ಎಸ್ಟೇಟ್ಗೆ ಹೋದ್ವಿ. ಅಲ್ಲಿ ನನಗೆ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆ ಅಂದರೆ ನಾನು ಇವರೆಲ್ಲರ ಫೋಟೋಗ್ರಾಫರ್ ವೀಡಿಯೋಗ್ರಾಫರ್ ಎಲ್ಲ ಆಗಿದ್ದೆ, ಹಾಗಾಗಿ ನನಗೆ ನನ್ನ ವ್ಲಾಗ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇವಾಗ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನಾವು ಹೋಗ್ತಾ ಇರುವಂಥದ್ದು ಇರ್ಪು ವಾಟರ್ ಫಾಲ್ಸ್. ಸೊ ಚೆನ್ನಾಗಿದೆ ಅಂತ ಬಂದವ್ರ ಹತ್ರ ರಿವ್ಯೂ ಕೇಳಿದ್ವಿ, ಅವ್ರು ಚೆನ್ನಾಗಿದೆ ಅಂತ ಹೇಳಿದರು, ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ನನ್ನ ಅಮ್ಮ ಬಂದಿಲ್ಲ ಅಂತ, ಅವ್ರಿಗೆ ಕಾಲು ನೋವಲ್ವ, ಹಾಗಾಗಿ ನಾವೇ ಹೋಗ್ತಾ ಇದ್ದೀವಿ. ಸೊ ಇದು ಚಿಕ್ಕ ಚಿಕ್ಕ ವಾಟರ್ ಫಾಲ್ಸ್ ನೀವು ನೋಡಬಹುದು. ನಾವು ಮೇಲೆ ಟಾಪಲ್ಲಿ ಹೋಗ್ತಾ ಇದ್ದೀವಿ. ಸೊ ನನಗೆ ಇಲ್ಲಿ ಹೋಗಬೇಕಾದ್ರೆ ಯಾನಕ್ಕೆ ಹೋದ ಫೀಲ್ ಬರ್ತಾ ಇದೆ. ಯಾನಕ್ಕೆ ಕೂಡ ಇದೇ ಥರ ಹೋಗ್ತಾ ಇದ್ವಿ ನಾವು, ಹಾಗಾಗಿ ಇರ್ಪು ಫಾಲ್ಸ್ ನೋಡಬೇಕು ಅಂದರೆ ಈ ಕಾಡಿನ ಮಧ್ಯೆ 1 ಕಿಲೋಮೀಟರಷ್ಟು ಜರ್ನಿ ಮಾಡಬೇಕು. ನಾವು ನಡ್ಕೊಂಡು ಹೋಗಬೇಕು, ಅಲ್ಲಿ ಯಾವುದೇ ಗಾಡಿಗಳು ಹೋಗೋದಿಲ್ಲ, ಹಾಗಾಗಿ ನಡೀಲಿಕ್ಕೆ ಕಷ್ಟ ಆಗೋವರೆಗೆ ಇಲ್ಲಿ ಸ್ವಲ್ಪ ಕಷ್ಟ. ಇಷ್ಟು ಸ್ಟೆಪ್ಸ್ ಹತ್ತಬೇಕು ನಾವು, 200 ಸ್ಟೆಪ್ಸ್ ಇದೆ ಅಂತೆ. ಸೊ ಇಷ್ಟು ಸ್ಟೆಪ್ಸ್ಗಳನ್ನು ಹತ್ತಿ ಹೋದರೆ ನಮಗೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪ್ಲೇಸ್ ಸಿಗುತ್ತೆ. ಬ್ರಹ್ಮಗಿರಿ ಅಭಯಾರಣ್ಯ, ಸುಸ್ವಾಗತ. ಟೂ 200 ಸ್ಟೆಪ್ಸ್ ಇದೆಯಂತೆ, ಹಾಗಾಗಿ ಸ್ವಲ್ಪ ಕಷ್ಟ ನಡೆಯೋದಕ್ಕೆ, ಸ್ಟೆಪ್ಸ್ ಅಲ್ವಾ. ಹಾಗೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ವಾಟರ್ ಫಾಲ್ಸ್, ಅಮೇಝಿಂಗ್ ಸೀನರಿ ಆಯಿತಾ. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಅಲ್ಲಿ. ಸೊ ನಾವು ಹೋಗಿದ್ದ ಟೈಮಲ್ಲಿ ಅಲ್ಲಿ ಸ್ಕೂಲ್ ಮಕ್ಕಳು ಕೂಡ ಟ್ರಿಪ್ಪಿಗೆ ಅಂತ ಬಂದಿದ್ದರು. ತುಂಬಾ ಚೆನ್ನಾಗಿರುವಂತಹ ಫಾಲ್ಸ್ ಇದು, ಯಾಕಂದರೆ ತುಂಬ ನಿಮಗೆ ನಡೆಯೋದಕ್ಕೆ ಸಿಗೋದಿಲ್ಲ. ಟ್ರಕ್ಕಿಂಗ್ ಸ್ವಲ್ಪ 1 ಕಿಲೋಮೀಟರ್ ಅಷ್ಟೇ ದೂರ ಇರುವಂಥದ್ದು, ಹಾಗಾಗಿ ಇಲ್ಲಿ ಮಕ್ಕಳೆಲ್ಲ ಬರಬಹುದು. ತುಂಬ ಸೇಫ್ ಆಗಿರುವಂತಹ ಜಾಗ. ಇನ್ನು ಮಳೆ ಜೋರಾಗಿ ಬಂದಾಗ ಇನ್ನೂ ಚೆನ್ನಾಗಿರುತ್ತೆ ಈ ವಾಟರ್ ಫಾಲ್ಸ್ ನೋಡೋದಕ್ಕೆ. ಇವಾಗನೂ ಕೂಡ ಚೆನ್ನಾಗಿತ್ತು. ಆರ್ವಿಗೆ ನೀರಲ್ಲಿ ಆಟ ಆಡಬೇಕು ಅಂತ ತುಂಬ ಆಸೆ ಆಗ್ತಾ ಇತ್ತು. ಅದಕ್ಕೆ ಜೀಜಿ ಇವಾಗ ಆರ್ವಿಯನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ನಮಗೆ ತುಂಬ ಭಯ ಆಗ್ತಾ ಇತ್ತು, ಯಾಕಂದರೆ ಗೊತ್ತಿಲ್ಲದೆ ಇರುವಂತಹ ಜಾಗ, ಅಲ್ಲಿ ಕಲ್ಲುಗಳು ಎಷ್ಟು ಚೂಪಾಗಿರುತ್ತೆ ಅಂತ ಗೊತ್ತಿಲ್ಲ, ಮತ್ತು ಗ್ಲಾಸಿನ ಚೂರುಗಳಾಗಿರಬಹುದು ಎಲ್ಲನೂ ಸಿಗಬಹುದು ಕಾಲಡಿಗೆ, ಅದೆಲ್ಲ ಡೇಂಜರಸ್ ಅಲ್ವಾ. ಅದಕ್ಕೋಸ್ಕರ ಭಯ ಆಗ್ತಾ ಇತ್ತು ಮಕ್ಕಳನ್ನು ಅಲ್ಲಿ ಆಟ ಆಡೋದಕ್ಕೆ ಕಳಿಸೋದಕ್ಕೆ. ಹಾಗಾಗಿ ನಾವು ಮೇಲಿಂದನೇ ನೋಡಿದ್ವಿ. ಬಟ್ ಆರ್ವಿಗೆ ಹೋಗಬೇಕು ಅಂತ ಆಸೆ ಇತ್ತು, ಅದಕ್ಕೋಸ್ಕರ ಜೀಜು ಕರ್ಕೊಂಡು ಹೋದರು.
ಸೊ ಇದು ಟೆಂಪಲ್, ಅಲ್ಲಿ ವಾಟರ್ ಫಾಲ್ಸ್ ಇದೆ ಅಲ್ವಾ, ಇಲ್ಲಿ ಟೆಂಪಲ್ ಇದೆ. ಸೊ ಇಪ್ಪುಶ್ರೀ ರಾಮೇಶ್ವರ ದೇವಸ್ಥಾನ. ಸೊ ಒಳಗಡೆ ಹೋಗೋಣ. ಆರ್ವಿ ಬರ್ತ್ಡೇ ಅಲ್ವಾ ಇವತ್ತು, ಹಾಗಾಗಿ ಒಂದ್ಸಲ ದೇವರ ದರ್ಶನ ಮಾಡಿಸಬೇಕು ಅವಳಿಗೆ ಅಂತ. ಅವ್ರು ಆಲ್ರೆಡಿ ಹೋಗಿದ್ದಾರೆ, ನಾನು ಕೂಡ ಹೋಗ್ತೀನಿ. ಹನ್ನೆರಡುವರೆಗೆ ಹೊರಟು ಅಲ್ಲಿಂದ ನಾವು ಎಲ್ಲೂ ಗಾಡಿನ ಸ್ಟಾಪ್ ಮಾಡಿದೆ. ಕಂಟಿನ್ಯೂಸ್ ಆಗಿ 3 hours ಜರ್ನಿ ಮಾಡಿದ್ವಿ. ಹೋಗಬೇಕಾದ್ರೆ ಗ್ರೀನರಿ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಷ್ಟೊತ್ತಿಗೆ 2 ಗಂಟೆ ಆಗಿತ್ತಲ್ವ, ಹಾಗಾಗಿ ತುಂಬ ಹಸಿವಾಗ್ತಾ ಇತ್ತು. ಅದಕ್ಕೋಸ್ಕರ ಊಟಕ್ಕೆ ಅಂತ ವಯನಾಡಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿದ್ವಿ. ತುಂಬಾ ಚೆನ್ನಾಗಿರುವಂತಹ ಈ ಕೇರಳ ಸದ್ಯ ಅಂತ ಹೇಳ್ತಾರಲ್ವ, ಆ ಟೈಪಲ್ಲಿ ನಮಗೆ ಊಟ ಸಿಕ್ತು. ತುಂಬಾ ಇಷ್ಟ ಆಯಿತು. ಅದರ ಜೊತೆಗೆ ಮೀನು ಫ್ರೈ ಕೂಡ ತೊಗೊಂಡ್ವಿ ನಾವು, ಅದನ್ನು ಕೂಡ ಚೆನ್ನಾಗಿತ್ತು. ಸೊ ಇದು ನಮ್ಮ ಊಟ. ಓಣಂ ಸಾಧ್ಯ ಬಂದ್ಲೆ ವನಸ್ ಇರುತ್ತದೆ ನಮ್ಮ ಮಾತ ಕೈಪೆ ಸಾಧ್ಯ ಊಟ ಚೆನ್ನಾಗಿತ್ತು. ಬಟ್ ಕೆಲವೊಂದು ಪದಾರ್ಥಗಳು ಅದರಲ್ಲಿ ಕಹಿ ಅನ್ನಿಸ್ತಾ ಇತ್ತು ನಮಗೆ. ಅದು ಯಾಕೆ ಕಹಿ ಅನ್ನಿಸ್ತಾ ಇತ್ತು, ಅದು ರೆಸಿಪಿನೇ ಆ ಥರನ ಅಥವಾ ಏನು ಅಡುಗೆ ತಪ್ಪಾಗಿ ಕಹಿ ಆಗಿದೆಯಾ ಅಂತ ಗೊತ್ತಿಲ್ಲ. ಅದರ ಜೊತೆಗೆ ನಮಗೆ ಮೀನು ಫ್ರೈ ಬೇಕಾ ಅಂತ ಕೇಳಿದರು. ಅವರು ಮೀನಿನ ಹೆಸರು ಹೇಳ್ತಾ ಇದ್ರು, ಬಟ್ ನಮಗೆ ಅದು ಯಾವುದು ಕೂಡ ಅರ್ಥನೇ ಆಗ್ತಿರ್ಲಿಲ್ಲ. ಆಯಿತಾ, ನಾವು ಇದಕ್ಕೆ ಕಲ್ಲೂರು, ಸ್ವಾಡಿ, ಬಂಗುಡೆ, ಬೂತಾಯಿ ಅಂತ ಹೇಳಿದರೆ ಅವರು ಏನೇನೋ ಹೆಸರು ಹೇಳ್ತಾ ಇದ್ರು. ನಮಗೆ ಏನೂ ಅರ್ಥನೇ ಆಗ್ತಿರ್ಲಿಲ್ಲ. ಬಟ್ ಮತ್ತೆ ನಮಗೆ ಅವರು ತಂದು ತೋರಿಸಿದ್ರು ಯಾವ ಮೀನು ಬೇಕು ನಿಮಗೆ ಅಂತ. ಆವಾಗ ಒಂದು ಮೀನನ್ನು ನಾವು ಸೆಲೆಕ್ಟ್ ಮಾಡಿದ್ವಿ. ಸೆಕ್ಯೂರಿಟಿ ಗಾರ್ಡ್ ಟುಮಾರೋ ಇಸ್ ಮೈ ಬರ್ತ್ಡೇ, ಪ್ಲೀಸ್ ವಿಶ್ ಮೀ. ಎಂಚಿನ ಕೇಕ್ ಬೇಬೀರೇಗ ಚಾಕ್ಲೇಟ್ ಐತೆ ಹೈಫೈ ಇಷ್ಟನೇ ಇದಕ್ಕೆ ಚಾಕ್ಲೇಟ್ ದೊಡ್ಡದಾದ ಬನ್ನಿ ದೊಡ್ಡ ಒಚ್ಚಿಗೆ ಚಾಕ್ಲೇಟ್ ಫ್ಲೇವರ್ ಒಚ್ಚಿ ಬಂದಿದೆ. ಕಡಪವೆ ಶೂ ಅತ್ತು ಬಾಬಾ ಚಪ್ಪಲ್ ಅಂದೆ ಬೇಬಿ ಕೂಲಿದಲ್ಲೇ ನಿನ್ನ ಹಾರ್ನ್ ಹಾಕೊಂಡು ಕೋಲರ್ ಬೇರೆ ಬರ್ತಿರಲ್ಲ. ಗುಡ್ಡೆ ಅವಿ ಅವಿ ಇನ್ನೊಂದು ಇಲ್ಲ ಆಮೇಲೆ ತಂಜಿಲ್ಲ ಅವಿ ಅವಿ ಸರಿ. ಸೊ ವಿ ಹ್ಯಾವ್ ರೀಚ್ಡ್ ಅವರ್ ಡೆಸ್ಟಿನೇಷನ್. ಒಂಜಿ ಸಪ್ರೇಟ್ ಇಲ್ಲ ನಂದು, ಒಂಜಿ ಸಪ್ರೇಟ್ ಬಕ್ಕೊಂಜಿ. ನಾವು ನಮ್ಮ ರೆಸಾರ್ಟಿಗೆ ರೀಚ್ ಆದ್ವಿ. ನಮ್ಮ ರೂಮ್ ಈ ಥರ ಕಾಣಿಸ್ತಾ ಇದೆ. ಇದೊಂದು ಲಿವಿಂಗ್ ರೂಮ್. ನಂತರ ಇಲ್ಲಿ 2 bedrooms. ಬೆಡ್ರೂಮ್ ತುಂಬ ಸ್ಪೇಷಿಯಸ್ ಆಗಿದೆ ಮತ್ತು ತುಂಬ ಚೆನ್ನಾಗಿದೆ. ಟಿ ವಿ ಇದೆ, ಅಟ್ಯಾಚ್ಡ್ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಮತ್ತು ವಾರ್ಡ್ರೋಬ್ ಕೂಡ ಇದೆ. ಎಲ್ಲ ಕ್ಲೋತ್ಸ್ ಎಲ್ಲ ಸೆಟ್ ಮಾಡಿ ಇಡ್ಬೇಕು ಇವತ್ತೇ. ನಂತರ ಇದು 2 BHK. ಇನ್ನು 1 BHK ಇದೆ, ಇದು ಸಪ್ರೇಟ್. ಅದನ್ನು ಕೂಡ ತೋರಿಸ್ತೀನಿ ನಾನು. ಅದನ್ನು ತೋರಿಸ್ತೀನಿ, ಅದಕ್ಕೆ ಕೆಳಗಡೆ ಹೋಗಬೇಕು. ಸೊ ಇಲ್ಲಿ ಒಂದು ಸ್ವಿಂಗ್ ಇದೆ ಮಕ್ಕಳಿಗೆ ಆಡೋದಾದರೆ, ಮಲ್ಗೋದಕ್ಕೆ. ಕೆಳಗಡೆ ಬಂದರೆ ನಾವು ಹೋಗಿದ್ದಂತಹ ಪ್ಲೇಸಲ್ಲಿ 2 ವಿಲ್ಲಾಗಳಿತ್ತು. ಅದರಲ್ಲಿ ಒಂದು ವಿಲ್ಲಾದಲ್ಲಿ 2 ರೂಮ್ಗಳು ಹಾಗೂ ಇನ್ನೊಂದು ವಿಲ್ಲಾದಲ್ಲಿ 1 ರೂಮ್ ಇತ್ತು. ಸೊ 2 ರೂಮ್ ಇರುವಂತಹ ವಿಲ್ಲಾವನ್ನು ನಾನು ಮತ್ತು ಅಕ್ಕನವರು ಶೇರ್ ಮಾಡ್ಕೊಂಡ್ವಿ. ಅದಕ್ಕಿಂತ ಕೆಳಗಡೆ ಬಂದರೆ ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ.
ತುಂಬಾ ಚೆನ್ನಾಗಿದೆ. ಇದೊಂಥರ ನಮಗೆ ಪ್ರೈವೇಟ್ ವಿಲ್ಲಾ ಥರ ಅನಿಸ್ತಾ ಇತ್ತು. ಯಾಕೆ ಅಂತ ಹೇಳಿದರೆ ನಮ್ಮ ಫ್ಯಾಮಿಲಿ ಬಿಟ್ಟು ಇಲ್ಲಿ ಯಾರು ಕೂಡ ಇರಲಿಲ್ಲ. ಅಂದರೆ 2 ಮನೆಗಳು ಮಾತ್ರ ಇರೋದ್ರಿಂದ ನಮ್ಮದೇ ಒಂದು ಫುಲ್ ಸಾಮ್ರಾಜ್ಯ ಥರ ಫೀಲ್ ಆಗ್ತಾ ಇತ್ತು ನಮಗೆ. ಇದಕ್ಕಿಂತ ಕೆಳಗಡೆ ಹೋದರೆ ಅಲ್ಲಿ ಒಂದು ಕಿಚನ್ ಹಾಗೂ ಕ್ಯಾಂಪ್ ಫೈರ್ ಹಾಕೋದಕ್ಕೆ ಜಾಗ, ಊಟ ಮಾಡುವಂತಹ ಪ್ಲೇಸ್, ಹಾಗೆಯೇ ಒಂದು ಚಿಕ್ಕ ಕೆರೆ ಥರ ಇದೆ. ಅದು ಆರ್ಟಿಫಿಷಿಯಲ್ ಕೆರೆ ಅಂತ ಅನಿಸುತ್ತೆ. ಅದರಲ್ಲಿ ಮೀನುಗಳನ್ನು ಸಾಕಿದ್ದಾರೆ. ಅಲ್ಲಿ ಮೀನುಗಳನ್ನು ನಾವು ಹಿಡಿಯೋದಕ್ಕೆ ಕೂಡ ಅವಕಾಶ ಇದೆ. ಒಂದು ಮೀನನ್ನು ಹಿಡಿದ್ರೆ 400 ರುಪೀಸ್. ಅದು ತುಂಬ ದೊಡ್ಡ ಮೀನು ಆಯಿತಾ, ಕೆರೆ ಮೀನು ಅಂತ ಹೇಳ್ತಾರಲ್ವ ಆ ಥರದ್ದು. ಅದನ್ನು ನಾವು ಅಲ್ಲೇ ಬಾರ್ಬಿಕ್ಯೂ ಮಾಡಿ ತಿನ್ನಬಹುದು. ಸೊ ಈ ಥರ ಒಂದು ಕಾನ್ಸೆಪ್ಟ್. ಕಡಲಿನ ಮೀನು ತಿನ್ನುವವರಿಗೆ ಕೆರೆ ಮೀನು ಟೇಸ್ಟ್ ಅಂತ ಅನಿಸೋದಿಲ್ಲ. ಹಾಗಾಗಿ ನಾವು ಮೀನು ಹಿಡಿಯೋದಕ್ಕೆ ಹೋಗಿಲ್ಲ. ಮೀನುಗಳು ನೋಡೋದಕ್ಕೆ ತುಂಬಾ ಮುದ್ದಾಗಿತ್ತು, ಚೆನ್ನಾಗಿತ್ತು. ಮಕ್ಕಳು ಇಲ್ಲಿ ಆಟ ಆಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ನೀವು ಕಿಚನ್ ನೋಡಬಹುದು. ಕಿಚನ್ ಜೊತೆಗೆ ಡೈನಿಂಗ್ ಟೇಬಲ್ ಹಾಗೂ ಕೇರಮ್ ಆಡೋದಕ್ಕೆ ಇಂಡೋರ್ ಗೇಮ್ಸ್ ಎಲ್ಲನೂ ಇದೆ. ತುಂಬಾ ಖುಷಿಯಾಯಿತು ನಮಗೆ. ಈ ರೆಸಾರ್ಟ್ ತುಂಬಾ ಪೀಸ್ಫುಲ್ ಆಗಿತ್ತು. ನಮ್ಮದೇ ಒಂದು ಮನೆ ಅಂತ ಅನ್ನಿಸ್ತಾ ಇತ್ತು ನಮಗೆ. ಬೇಬಿ लीच तुले मुलबा आरू लीच तुला आरू लीच तुला ಸೊ ನಾವಿವಾಗ ನಮ್ಮ ರೂಮ್ ರೀಚ್ ಆಗಿದ್ದೀವಿ. ಸೊ ನಮ್ಗೆ ಈ ಲಗೇಜ್ ಏನಿದೆ ನೋಡಿ, ಇದನ್ನು ನಾನಿಲ್ಲಿ ಸೆಟ್ ಮಾಡಿ ಆರ್ಗನೈಸ್ ಮಾಡಿ ಇಡಬೇಕು ಅಂತ. ಯಾಕಂದರೆ ಅದು ಇಲ್ಲಾಂದರೆ ನಮಗೆ ತುಂಬ ಕಿರಿಕಿರಿ ಆಗುತ್ತೆ, ಅದಕ್ಕೋಸ್ಕರ. ಸೊ ಎಂತ ಇಲ್ಲಿ ಪ್ಯಾಕ್ ಮಾಡಿರೋದು ಈ ಥರ. ನಾನು ತುಂಬ ಡ್ರೆಸ್, ಲೆಕ್ಕಕ್ಕಿಂತ ಜಾಸ್ತಿ ಡ್ರೆಸ್ಸನ್ನು ತೊಗೊಂಡು ಬಂದಿದ್ದೀನಿ, ಅದಕ್ಕೆ ಪ್ರಾಬ್ಲಮ್. ಎಲ್ಲ ಅಟ್ಟಿ ಕಟ್ಟಿ ಇಟ್ಟಿದ್ದೇವೆ. ಬ್ರಷ್ ಎಲ್ಲ ಇದೆ ಒಟ್ಟಿಗೆ. ಮನೇಲಿ ಹಾಕೋ ಡ್ರೆಸ್ ಇಲ್ಲಿ ಇರ್ತೀನಿ. ಮತ್ತು ಇದು ನೆಕ್ಸ್ಟ್ ಡೇ ಹಾಕೊಳ್ಳೋದಕ್ಕೆ ಟಾಪ್ಸ್ ಎಲ್ಲ. ಮತ್ತು ಇನ್ನೂ ಡ್ರೆಸ್ ಇದೆ. ಬಂದಿರೋದು 2 ದಿವಸದ ಟ್ರಿಪ್ಪಿಗೆ ಇಷ್ಟು ಡ್ರೆಸ್ ತಗೊಂಡಿಲ್ಲ ನನಗೆ. ಯಾವಾಗ ಹಾಕೊಳ್ಳೋದು, ಎಲ್ಲಿಗೆ ಹಾಕೊಳ್ಳೋದು ಅಂತ ಗೊತ್ತಿಲ್ಲ. ಸ್ಟೇಟಿಂಗ್ ಮಿಷಿನ್ ಇದೆ, ಸ್ಟೇಟಿಂಗ್ ಮಿಷಿನ್ ಮತ್ತು ನನ್ನ ಕ್ಲೋತ್ಸ್ ಇದು ತಂದಿದ್ದು. ದಿಸ್ ಇಸ್ ಮೈ ವಾರ್ಡ್ರೋಬ್ ಫಾರ್ ದ ಡೇ, ಫಾರ್ 2 days. ಮತ್ತು ಇಷ್ಟ ಐಟಮ್ಸ್ ಒಂದು. ಮತ್ತು ಸ್ವಲ್ಪ ಮೇಕಪ್ ಪ್ರಾಡಕ್ಟ್ಸ್ ನಾನು ಇಲ್ಲೇ ಇಟ್ಟಿರ್ತೀನಿ, ಎಲ್ಲರೂ ಯೂಸ್ ಮಾಡ್ತಾರೆ, ಅದಕ್ಕೋಸ್ಕರ ಇದು ಕೂಡ ಇದೆ. ಸೊ ಇವಾಗ ಈ ಡ್ರೆಸ್ ಹಾಕ್ಕೊಂಡು ಸ್ವಿಮ್ಮಿಂಗ್ ಪೂಲಿಗೆ ಹೋಗೋದಕ್ಕೆ ರೆಡಿ ಆಗೋದು.